ದರ್ಶನ್ ಅವರ ನೀವೇನೋ ಮಾತನಾಡಬೇಕು ಅಂದ್ರೆ ನೀವು ಸಮಜಾಯಿಸಿ ಒಂದು ಕೊಡೋದು ಬಿಟ್ಬಿಟ್ಟು ಈ ಹೊರೆಯನ್ನ ಇಳಿಸೋದಕ್ಕೆ ನೀವು ಏನು ಮಾಡ್ತೀರಾ ಅದನ್ನ ಹೇಳಿ. ಸರಿ ಮೇಡಮ್, ಈಗ ನಮ್ಮ ವಿಚಾರ ನೀವು ಕೇಳಿದಾಗ ನಾನೇನಾದರೂ ಅದ್ರ ಪ್ರಶ್ನೆಯಿಂದ ನುಣುಚ್ಕೊಂಡಿಲ್ಲ, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಆದರೆ ಇವತ್ತು ಇವರು BJP ವಕ್ತಾರರು ಮೆಡಿಸಿನ್ ಬಗ್ಗೆ ಒಂದು ಏನೋ ಅದ್ರ ಬಗ್ಗೆ ಹೇಳೋದಕ್ಕೆ ಹೋದ್ರು, ಯಾವುದು NPPನೋ ಯಾವುದೋ ಹೇಳಿದರು. ಮೇಡಮ್, ಇವತ್ತು 900 ಮೆಡಿಸಿನ್ಗಳ ರೇಟ್ ಹೈಕ್ ಆಗಿದೆ. ಅದು ನೀವು ಹಾರ್ಟ್ ಸರ್ಜರಿ ಆಗಿರ್ಬೋದು ಅಥವಾ BPದಾಗಿರ್ಬೋದು, ಶುಗರ್ದಾಗಿರ್ಬೋದು, ವೆರಿ ನೆಸೆಸರಿ ಇರ್ತಕ್ಕಂಥದ್ದು. ಮನುಷ್ಯ ಬದುಕಿದ್ರೆ ಆಯಿತು, 2 ದಿನ ಊಟ ಇಲ್ಲ ಅಂದರೂ ಮನುಷ್ಯ ಬದುಕ್ತಾನೆ. ಆದರೆ ಅವನಿಗೆ ಬೇಕಾಗಿರೋ ಮೆಡಿಸಿನ್ ಇಲ್ಲ ಅಂತಂದರೆ ಮನುಷ್ಯ ಹೇಗೆ ಬದುಕ್ತಾನೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಥವಾ ನೀವು ಪೆಟ್ರೋಲ್ ಡೀಸೆಲ್ದು ನಾವು ತುಲನೆ ಮಾಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಾಗ 140 ರೂಪಾಯಿ ಬ್ಯಾರೆಲ್ಗಿತ್ತು ಡಾಲರ್. ದರ್ಶನ್ ಅವರೇ, ಇದೇ ಯುದ್ಧದ ಸಂದರ್ಭದಲ್ಲಿ ನಿಮ್ಮ ಗವರ್ಮೆಂಟ್ ಇದ್ದಿದ್ರೆ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ರಿ ಅದನ್ನ ಹೇಳಿ. ಮೇಡಮ್, ಈಗ ಯುದ್ಧದಕ್ಕಿಂತ ಇಂಟರ್ನ್ಯಾಷನಲ್ ಕ್ರೈಸಿಸ್ ಅಂದರೆ ಅದು ಮಹಾನ್ ಯುದ್ಧನೇ ಆವತ್ತಿನ ಕಾಲ. 140 ರೂಪಾಯಿ ಪರ್ ಬ್ಯಾರಲ್ ಇದ್ದಾಗ 55 ರೂಪಾಯಿ ನಾವು ಡೀಸೆಲ್ ಕೊಟ್ವಿ, 65 ರೂಪಾಯಿ ಪೆಟ್ರೋಲ್ ಕೊಟ್ವಿ, 380 ರೂಪಾಯಿಗೆ ನಾವು ಗ್ಯಾಸನ್ನು ಕೊಟ್ಟಿದ್ದು ಇದೆಯಲ್ವಾ? ಅದೇ 40 ರೂಪಾಯಿ ಬ್ಯಾರಲ್ ಆಗಿತ್ತಲ್ಲ. ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗ, ನಿಮ್ಮ ಇಲ್ಲಿ ರಾಜ್ಯದಲ್ಲೂ ನಿಮ್ಮ ಸರ್ಕಾರ ಇದ್ದಾಗ ಅವತ್ತಿದ್ದಷ್ಟೇ ಬೆಲೆನ ಇವತ್ತಿಗೂ ಉಳಿಸ್ಕೊಂಡಿದ್ದೀರಾ ನೀವು? ಮೇಡಮ್, ಮನಮೋಹನ್ ಸಿಂಗ್ ಅವರ ಸರ್ಕಾರ ಬೆಲೆ ಅಷ್ಟೇ ರಾಜ್ಯದಲ್ಲಿ ಇಟ್ಕೊಂಡಿದ್ದೀರಾ. ಅವತ್ತು ಚುನಾವಣೆ ಖರ್ಚು ಮಾಡಿದಷ್ಟು ದುಡ್ಡನ್ನೇ ಇವತ್ತು ಚುನಾವಣೆ ಮೇಡಮ್ ಆಯ್ತು, ನಾನು ಕೆಲವೊಂದು ದರ ಹೇಳ್ತೀನಿ, ನೀವು ಕೇಳಿರೋದಕ್ಕೆ ನಾನು ಹೇಳ್ತೀನಿ. ಮೇಡಮ್ ನಾನು ಯಾಕಂದೆ ಅಂದರೆ 40 ರೂಪಾಯಿ ಬ್ಯಾರಲಿಗೆ ಬಂದಿತ್ತಲ್ಲ, ಈಗ ಯುದ್ಧ ಆಗಿದೆ ಅಂತೇಳಿ ಒಂದು ತಿಂಗಳಿಂದ ಜಾಸ್ತಿ ಆಗಿರೋದು. 43 ಲಕ್ಷ ಕೋಟಿ ರೂಪಾಯಿ ಕೇವಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇಂದ ಇವ್ರು ನಮ್ಮಿಂದ ಕಲೆಕ್ಟ್ ಮಾಡಿದಾರಲ್ಲ, ನಮಗೆ ಕೊಡ್ಬೇಕಲ್ವಾ? 16 ಲಕ್ಷ ಕೋಟಿ ನೀವು ಉದ್ಯೋಗಪತಿಗಳು ಸಾಲ ಮನ್ನಾ ಮಾಡಿದ್ರೆ ಇಲ್ಲಿ ಬದುಕುವಂತ ಟ್ಯಾಕ್ಸ್ ಪೇಯರ್ ಬಗ್ಗೆ ನೀವು ಧ್ವನಿ ಎತ್ತಿದ್ದೀರಾ. ಐ ಅಪ್ರಿಷಿಯೇಟ್. ನಮ್ಮ ರಾಜ್ಯ ಸರ್ಕಾರನೂ ಪ್ರಶ್ನೆ ಮಾಡಿ, ಪರವಾಗಿಲ್ಲ. ಆದರೆ ನಮ್ಮ ಬಗ್ಗೆ ಯಾಕೆ ಅವರು ಕಾಳಜಿಯನ್ನು ವಹಿಸ್ತಾ ಇಲ್ಲ ಅಂತ ಒಂದು ವಿಚಾರ. ಮೇಡಮ್, ನೀವು ಹಿಂದಕ್ಕೆ ಹೋಗಿ, ಇವತ್ತು PVS ಪೈಪಿನ ಬೆಲೆ ಸುಮಾರು 4,000 ರೂಪಾಯಿ ಹೆಚ್ಚಾಗಿದೆ. ಸಿಮೆಂಟ್ನ ದರ 200 ರೂಪಾಯಿ ತನಕ ನಾಳೆಯಿಂದ ಹೆಚ್ಚಾಗ್ತಾ ಇದೆ. ಸ್ಟೀಲ್ನ ದರ 39,000 ಇತ್ತು ಮೇಡಮ್ ಟನ್ನಿಗೆ, ಇವತ್ತು 75,000 ಏನೋ ಟನ್ನಿಗೆ ಆಗ್ತಾ ಇದೆ. ಮೇಡಮ್, ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಹೌದು, ಕೇಂದ್ರ ಸರ್ಕಾರ ಎಷ್ಟೊಂದು ಬೆಲೆ ಏರಿಕೆ ಮಾಡಿದೆ. ರಾಜ್ಯ ಸರ್ಕಾರ, ನೀವು ಕನ್ನಡಿಗರ ಹಿತದೃಷ್ಟಿಯಿಂದ ನೀವು ಯಾವ್ದ್ರಲ್ಲಿ ಬೆಲೆ ಕಮ್ಮಿ ನಾವು ನೋಡಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಅವಾಗ್ಲಿಂದ ಕೇಳ್ತಾ ಇರೋದು, ನಮ್ಮ ಹಣ ನಮಗೆ ಕೊಡಿ. ನಾವೇನ್ 2,000 ಅಲ್ಲ 5,000 ಕೊಡ್ತೇವೆ. ಮೇಡಮ್, ಜಂತರ್ ಮಂತರ್ ಹೋಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಕಾಂಗ್ರೆಸ್ನವರು ಒಬ್ರು ಸಂಸದರು ಇದ್ರು, ಸುರೇಶ್ ಅವರು ಧ್ವನಿ ಎತ್ತಿದ್ರು. 9 ಜನ ಸಂಸದರು ಧ್ವನಿ ಎತ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳಾಗಿ ನಾನು ಹೇಳ್ತೀನಿ, ಬಿಜೆಪಿ ಸಂಸದರಿಗೆ ತಾಕತ್ತಿಲ್ಲ, ಕೇಂದ್ರದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಸಚಿವರೆಲ್ಲ ಹೋಗಿ ನಾವು ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದೀವಿ. ಪ್ರಧಾನಿ ಅವರಿಗೆ, ಫಿನಾನ್ಷಿಯಲ್ ಮಿನಿಸ್ಟ್ರಿಗೆ ಅವರಿಗೆ ಕೇಳುವಂತ ಕಿವಿನೂ ಇಲ್ಲ, ನೋಡೋದು ಕಣ್ಣು ಇಲ್ಲ, ಅರ್ಥ ಮಾಡ್ಕೊಳ್ಳುವಂತ ಹೃದಯನೂ ಇಲ್ಲ. ಅವರಿಗೆ ಬಿಟ್ಟಿದ್ದಾರೆ. ಅವರಿಗೆ ಬಿಹಾರ ಕಾಣ್ತಾ ಇದೆ ಅಥವಾ ಚುನಾವಣಾ ರಾಜ್ಯಗಳು ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಜನರ ಬದುಕನ್ನ ಹೈರಾಣ ಮಾಡ್ತಾ ಇದ್ದಾರೆ. ಇಬ್ರುನುವೆ ಒಂದ್ ಕಡೆ ಬಿಜೆಪಿ, ಒಂದ್ ಕಡೆ ಕಾಂಗ್ರೆಸ್, ನೀವಿಬ್ರು ಜನರ ನಂಬಿಕೆಯನ್ನ ಕಳ್ಕೊಂಡ್ ಬಿಟ್ಟಿದ್ದೀರಾ. ಇಬ್ರಿಗೂ ನೈತಿಕತೆ ಇಲ್ಲ ಇಬ್ರು ಮಾತಾಡೋದಕ್ಕೆ. ಚಂಬಿ ಸರ್, ಪ್ಲೀಸ್ ಗೋ ಹೆಡ್. ವಕ್ತಾರರು ಮತ್ತೆ ಬಿಜೆಪಿ ವಕ್ತಾರರು ಮಾತಾಡಿದ್ರಲ್ಲ, ಅದನ್ನ ನಾವು ಕೇಳಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ, ಈಗಾಗಲೇ ಗಾಯದ ಮೇಲೆ ಬರೆ ಹಾಕ್ದಂಗೆ ಆಗಿದೆ. ಯಾಕೆಂದ್ರೆ ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಮಾಡವಾಯ್ತು ಅನ್ನಂಗೆ ನಾವು ಸಾಮಾನ್ಯ ನಾಗರಿಕರು ಮತ್ತೆ ಗ್ರಾಮಾಂತರ ಪ್ರದೇಶ ಜನಗಳು ಈ ಬೆಲೆ ಏರಿಕೆಯನ್ನ ಏನು ಒಂದು ದೊಡ್ಡ ಪ್ರಹಾರ ಇದೆ, ಇದರಿಂದ ನಾವು ತತ್ತರಿಸಿ ಹೋಗಿದ್ದೇವೆ. ನಮ್ಮ ದಿನನಿತ್ಯದ ಜೀವನಕ್ಕೆ ನಮ್ಮಲ್ಲಿರ್ತಕ್ಕಂಥ ಏನು ಹಣಕಾಸಿನ ಮೌಲ್ಯ ಇದೆಯಲ್ಲ, ಅದನ್ನು ಕುಸಿತಾ ಇದೆ. ಸೊ ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯನ್ನ 2-3 ಒಟ್ಟಿಗೆ ಇವ್ರು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಮಾಡಬಾರ್ದಿತ್ತು. ಯಾವುದೋ ಈಗ ಅಲ್ಲ, ಇದು ಬಹಳ ಸೂಕ್ಷ್ಮವಾದ ವಿಷಯ. ಆದ್ರೆ ಅವ್ರು ಡಿಫೆಂಡ್ ಮಾಡ್ಕೊಳ್ಳಿ, ಮತ್ತೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ, ಇವೆಲ್ಲವನ್ನೂ ನಾವು ಒಪ್ತೇವೆ. ಯಾಕಂದ್ರೆ ಜನರಿಗೆ ಗೊತ್ತಾಗುತ್ತೆ ಯಾರ ಅದನ್ನ ಸುಳ್ಳು ಹೇಳ್ತಾರ ಅಂತಕ್ಕಂಥದ್ದು, ಸತ್ಯ ಹೇಳ್ತಾರ ಅಂತಕ್ಕಂಥ. ಜನರಿಗೆ ನಾವು ವಂಚನೆ ಮಾಡಬಾರ್ದು. ಈಗ ಜನರಿಗೆ ಆಗಿರ್ತಕ್ಕಂಥ ನೋವು ಅಥವಾ ದುಃಖ ಏನಿದೆ, ಇದನ್ನ ಶಮನ ಮಾಡುವ ಬದಲು ಈಗಾಗಲೇ ಯುದ್ಧ ನಡೀತಾ ಇದೆ, ದಿನನಿತ್ಯ ಬೆಲೆಗಳು ಏರ್ತಾ ಇದೆ, ಮತ್ತೆ ಗ್ಯಾಸ್ ಸಪ್ಲೈನಲ್ಲಿ ಪ್ರಾಬ್ಲಮ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ತಪ್ಪು ಮಾಡಿದೆ, ಅವರ ವ್ಯವಸ್ಥೆ ಸರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಇಬ್ರು
ಒಂದು ರೀತಿಯಲ್ಲಿ ಸೌಹಾರ್ದಯುತವಾದ ಏನು ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮಾಡಿ ಈ ರೀತಿ ಆಪಾದನೆ ಮಾಡೋದನ್ನ ಬ್ಲೇಮ್ ಗೇಮ್ ಅಂತೀವಿ ನಾವು ಅದನ್ನ. ಈ ಬ್ಲೇಮ್ ಗೇಮ್ ಮಾಡೋ ಬದಲು ಪರಸ್ಪರವಾಗಿ ಕೂತ್ಕೊಂಡು ಜನರಿಗೆ ಅನುಕೂಲ ಆಗತಕ್ಕಂಥದ್ದೇನೆ ಇದನ್ನ ಡೆಫರ್ ಮಾಡ್ಬೋದಿತ್ತು. ಇನ್ನು 2-3 ತಿಂಗಳು ವಿದ್ಯುತ್ ಶಕ್ತಿ ದರ ಏರ್ಸೋದಾಗತ್ತೆ ಏನಿತ್ತು, ಟೋಲ್ ದರ ಏರ್ಸಕ್ಕಂತ ಚಂಬಿ ಸರ್ ಸಾರಿ ಟು ಇಂಟರಪ್ಟ್. ಇವರ ಸೌಹಾರ್ದತೆ ಇದೆ, ಇವರಿಬ್ಬರ ನಡುವೆ ಒಂದ್ ನಿಮಿಷ ಸರ್, ಲೆಟ್ ಮಿ ಫಿನಿಶ್. ಸಾರಿ ಟು ಇಂಟರಪ್ಟ್ ಸರ್. ಇವರಿಬ್ಬರ ನಡುವೆನೂ ಸೌಹಾರ್ದತೆ ಇದೆ. ಎಲ್ಲಿ ಅಂತ ನಾನು ಹೇಳ್ತೀನಿ. ಇವರಿಬ್ಬರ ನಡುವೆ ಒಪ್ಪಂದ ಇದೆ, ಸೌಹಾರ್ದತೆ ಇದೆ, ಶಾಂತಿ ಇದೆ ಮತ್ತು ಒಮ್ಮತತೆ ಇದೆ. ಎಲ್ಲಿ ಗೊತ್ತಾ ಸರ್? IPL ಟಿಕೆಟ್ ಕೇಳೋದ್ರಲ್ಲಿ ಸರ್, IPL ಟಿಕೆಟ್ ಕೇಳೋದ್ರಲ್ಲಿ they're all same, they're all equal, they don't have any disputes. ಬಿಜೆಪಿಗೂ ಡಿಸ್ಪ್ಯೂಟ್ ಇಲ್ಲ, ಕಾಂಗ್ರೆಸ್ಗೂ ಡಿಸ್ಪ್ಯೂಟ್ ಇಲ್ಲ, JDS ಶಾಸಕರಿಗೂ ಡಿಸ್ಪ್ಯೂಟ್ ಇಲ್ಲ. When it comes to development ಅಲ್ಲ, they have disputes. ಕೇಂದ್ರ ರಾಜ್ಯ ಒಬ್ಬ ಶಾಸಕರಾಗಿ ಅಥವಾ ಇವರು ಅಧಿಕಾರದಲ್ಲಿ ಇದ್ದವರಾಗಿ ಎಲ್ಲ ಶಾಸಕರು ಅದರಲ್ಲಿ ಎಲ್ಲ ಪಕ್ಷದವ್ರಿಗೂ ಪುಕ್ಸಟೆ ಟಿಕೆಟ್. ಅದ್ರಲ್ಲಿ ಒಂದು 4-5 ಜನ ಬೇಡ ಅಂತ ಓಪನ್ ಆಗಿ ಹೇಳಿದ್ದಾರೆ ಸರ್. ಐ ಅಪ್ರಿಶಿಯೇಟ್ ಅವ್ರನ್ನ ಬಿಟ್ಟು ಹೇಳ್ತಾ ಇದೀನಿ. ಕೇಳಿದಾರ ಗೊತ್ತಿಲ್ಲ, ಅವರ ಉದ್ದೇಶ ಏನೇ ಇರಲಿ ಅಂತವ್ರನ್ನ ನಾವು ಕಂಗ್ರಾಚುಲೇಟ್ ಮಾಡೋಣ. ಇವ್ರ ಮೆಜಾರಿಟಿ ಒಂದ್ ಕಡೆಗೆ ಈ ರೀತಿ ಫ್ರೀ ಆಗಿ ಟಿಕೆಟ್ ಕೊಡಿ ಅಂತ ಅಲ್ಲಿ ಒತ್ತಡ ಏರಿ ಆ ಟಿಕೆಟ್ ಅನ್ನ ಅವ್ರು ಪಡೆಯೋದು, ಇಂಥ ಜನಗಳ ಮೇಲೆ ಬೆಲೆ ಏರ್ತಕ್ಕಂಥದ್ದು ಇದು ಒಳ್ಳೇದಲ್ಲ. ಕಾರಣ ನಿಮಗೆ ಜನರ ಶಾಪ ತಟ್ಟುತ್ತೆ. ನೀವ್ ಏನೇ ಹೇಳಿದ್ರು ಸಹ ನಿಮಗಿರ್ತಕ್ಕಂಥ ಜನರ ಮೇಲೆ ಇರ್ತಕ್ಕಂಥ ಏನು ನಂಬಿಕೆ, ಅವ್ರು ಹೇಳಿದ್ರಲ್ಲ, ಸಿಂಧೂರ ಹೇಳಿದ್ ಬಹಳ ಚೆನ್ನಾಗಿದೆ, ಪೀಪಲ್ ಹ್ಯಾವ್ ಲಾಸ್ಟ್ ಟ್ರಸ್ಟ್ ಇನ್ ಯು. ನೀವು ಏನೇ ಡಿಫೆನ್ಸ್ ಕೊಟ್ಟರು ಸುಮ್ಮನೆ ಒಂದ್ ರೀತಿಯಲ್ಲಿ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋ ಉತ್ತರ ಕೊಟ್ಟಾಗತ್ತೆ ಹೊರತು ನಮ್ಮ ವೀಕ್ಷಕರ ದೃಷ್ಟಿಯಿಂದ ಒಳ್ಳೇದು. ಅಂದ್ರೆ ಇವತ್ತು ಪ್ರತಿದಿನದ ಅವ್ರು ಹೇಳಿದ್ರು ಆಸ್ಪತ್ರೆಗೆ ಹೋಗಿ ನಾನು ಚಿಕಿತ್ಸೆ ಪಡೆದಿದ್ದೆ ಅಂತ. ನಿಮಗೆ ಕೊಡ್ತಕ್ಕಂಥ VIP ಟ್ರೀಟ್ಮೆಂಟ್ ಬಡವರಿಗೆ ಸಿಕ್ಕೋದಿಲ್ಲ. ನೀವು ಗ್ರಾಮಾಂತರ ಪ್ರದೇಶದ ಆಸ್ಪತ್ರೆಗಳಿಗೆ ಹೋಗಿ ಔಷಧಿ ಇಲ್ಲ, ಡಾಕ್ಟರ್ಗಳಿರಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ಈ ಚಾಮರಾಜನಗರದಲ್ಲಿ ಏನಾಯ್ತು, ಆಕ್ಸಿಜನ್ ಇಲ್ಲದೆ ಸತ್ತೋದ್ರು. ಕೋವಿಡ್ ನಲ್ಲಿ ಆಗಿರ್ತಕ್ಕಂಥ ದೊಡ್ಡ ಆಘಾತ ಅಥವಾ ಜನರಿಗೆ ಆಗಿರ್ತಕ್ಕಂಥ ಮೋಸ, ಇವನ್ನ ನೀವೇನಾದ್ರೂ ದೃಷ್ಟಿಯಲ್ಲಿ ಇಟ್ಕೊಂಡಿದ್ರೆ ಬಹುಶಃ ಎಲ್ಲ ರಿಪೇರಿ ಮಾಡ್ತಾ ಇದ್ರೆ ನೀವು. ಮಾತಾಡ್ತೀನಿ ಚಂಬಿ ಸರ್. ಎಸ್, ಚಂಬಿ ಸರ್ ಮಾತಾಡಿದ್ರು. ಹಿ ಟೋಲ್ಡ್ ಅ ಗುಡ್ ಪಾಯಿಂಟ್ಸ್. ಈ ಮಧ್ಯೆ ನಾನು ಕೆಲವೊಂದು ವಿಚಾರ ಮಾತಾಡಬೇಕು ಅಂತಿದ್ದೆ, ಅದಕ್ಕೆ ನಾನು ಶುರು ಮಾಡಿದೆ. ಈಗ ಅವರು ನೀವು ಹೇಳಿದ್ರಿ ಏನು, ಈ ಒಂದು IPL ಟಿಕೆಟ್ನ ಎಲ್ಲರೂ ಒಂದಾಗ್ತಾರೆ, ಮಿಕ್ನಾದ್ರೂ ಒಂದಾಗಲ್ಲ ಅಂತ ತಾವು ಮಾತಾಡಿದ್ರಿ. ಈಗ ಈ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ಮಂಡಲದಲ್ಲಿ, ಪ್ರತಿ ಅಂದರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅಧ್ಯಕ್ಷರು ಅಂತ ಮಾಡಿ ಅವ್ರಗಳ ಸಿಬ್ಬಂದಿಗಳನ್ನು ಕೊಟ್ಟು ಆ ಅಧ್ಯಕ್ಷರಿಗೆ ಮತ್ತು ಅವ್ರ ಸಿಬ್ಬಂದಿಗಳಿಗೆ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ದಾರಲ್ಲ, ಅದು ಜನರ ದುಡ್ಡು ಪೋಲಲ್ವಾ? ಅದು ವೇಸ್ಟ್ ಅಲ್ವಾ? ಗ್ಯಾರಂಟಿ ಯೋಜನೆ ಆಗಿದೆಯಾ ಇಲ್ಲ? ಜಲ್ ಜೀವನ್ ಮಿಷನ್ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡಿದ್ರು. ಜಲ್ ಜೀವನ್ ಮಿಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಹಳ್ಳಿಗಾಡಿನ ಜನರಿಗೆ, ರೂರಲ್ ಏರಿಯಾದಲ್ಲಿರ್ತಕ್ಕಂಥ ಜನಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ಅದು ಬಳಸ್ಕೊಳ್ಳೋಕೆ ಬಂದೆ ಅದರಲ್ಲಿ 68% ಕೊಡಬೇಕು. ನಿಮ್ಮ ಶೇರ್ ನೀವು ಕೊಡಬೇಕು, ಕೊಡ್ತಾ ಇದ್ದೀರಾ, ಅದರಲ್ಲಿ ಏನಿದೆ ಅಕಾರ್ಡಿಂಗ್ ಟು ಯುವರ್. ಈಗ ಜಲ್ ಜೀವನ್ ಮಿಷನ್ ಒಂದ್ ಸೆಕೆಂಡ್ ಬರ್ತೀನಿ ಜಲ್ ಜೀವನ್ ಮಿಷನ್ ಅಲ್ಲಿ ಏನ್ ಮಾಡಿದ್ರು? ಇರಿ ಮೇಡಮ್, ಒಂದ್ ನಿಮಿಷ ಇರಿ ಮೇಡಮ್, ಆಯ್ತು. ಜಲ್ ಜೀವನ್ ಮಿಷನ್ ಇವ್ರು ಮೆಟ್ರೋ ಟ್ರೈನ್ ಇವ್ರು ಕೊಡ್ಬೇಕಾಗಿದ್ದು ಶೇರ್ ಇವ್ರು ಕೊಡಕ್ಕಾಗ್ಲಿಲ್ಲ, ಇನ್ನೊಂದಕ್ಕೆ ಇವ್ರು ಶೇರ್ ಕೊಡಕ್ಕಾಗ್ಲಿಲ್ಲ. ಇವತ್ತಿನ ದಿವಸ ದುಡ್ಡನ್ನು ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ. ನೀವೇನಂದ್ರೆ ಅವ್ರ ಪಾಲು ಅವ್ರು ಕೊಡ್ತಾ ಇದಾರೆ, ಅದ್ರಲ್ಲಿ ಏನ್ ದೊಡ್ಡ ಇದೆ ಅಂತ. ಹೌದು, ನಮ್ಮ ಪಾಲನ್ನು ನಾವು ಕೊಟ್ಟಿದ್ದೀವಿ. ಹೌದು, ಇವ್ರು 15 ಪೇ ಕಮಿಷನ್ ಮೀಟಿಂಗ್ ಕೂತ್ಕೊಂಡಿಲ್ಲ. ನಾವು ಜಲ್ ಜೀವನ್ ಮಿಷನ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಂಪ್ಲಿಮೆಂಟ್ ಮಾಡಿದೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಇಂಪ್ಲಿಮೆಂಟ್ ಮಾಡಿದೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಕೊಟ್ಟಿರೋದು ನಾವು ಎಲ್ಲಿಂದ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದಾನೆ ಕೊಟ್ಟಿರ್ತಕ್ಕಂಥದ್ದು. ಇವ್ರು ಏನ್ ತರಕ್ಕಾಗಿಲ್ಲ. 60-70 ವರ್ಷಗಳ ಒಂದ್ ಸೆಕೆಂಡ್ ಮೇಡಮ್, ದಯವಿಟ್ಟು ಒಂದ್ ನಿಮಿಷ ನಾವು ಹೇಳೋದನ್ನ ಕೇಳಿಸ್ಕೊಳ್ಳಿ, ಜನ ಕೇಳಿಸ್ಕೊಂತ ಇದ್ದಾರೆ. ಈಗ ಇವರು ಹೌದು, ನಾನು ಕೇಳಿಸ್ಕೊಂಡಿದ್ದೀನಿ. ಈಗ ಎಲ್ಲಿಂದ ಕೊಟ್ಟರು ನೀವು ಕೇಳ್ತೀರಾ? ಅದೇ 60-70 ವರ್ಷಗಳ ಕಾಲ ಇವ್ರು ಅಧಿಕಾರದಲ್ಲಿದ್ದವ್ರು ಯಾಕೆ ಕೊಡಕ್ಕಾಗ್ಲಿಲ್ಲ? 60-70 ವರ್ಷ ಅವ್ರು ಕೊಟ್ರೋ ಕೊಟ್ಟಿಲ್ವೋ, ನಾನು ಅದನ್ನ ಪರ ವಿರೋಧ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಿಲ್ಲ. ನೀವೇನಂದ್ರೆ ರಾಜ್ಯ ಸರ್ಕಾರ ಅವ್ರ ಪಾಲು ಅವ್ರು ಕೊಟ್ಟಿದೆ, ಅದ್ರಲ್ಲಿ ಏನಿದೆ ಅಂದ್ರೆ ಅದ್ರಲ್ಲೂ ಪೂರ್ತಿ ಕೊಟ್ಟಿಲ್ಲ. ಒಂದ್ ನಿಮಿಷ ಆಯ್ತು, ಪೂರ್ತಿ ಕೊಟ್ಟಿಲ್ಲ ಅಂತಾನೆ ಇಟ್ಕೊಳ್ಳಿ. ನೀವು ಅಷ್ಟೇ ಸೆಂಟ್ರಲ್ ಗವರ್ನಮೆಂಟ್ ಮಾಡಿದೆ, ಏನ್ ದೇವಲೋಕದಿಂದ ಉದುರ್ಕೊಂಡ್ ಬಂದ್ ಮಾಡಿದಾರ? ಇಲ್ಲ, ಯಾರ್ ಜನರ ಒಂದ್ ನಿಮಿಷ, ಕರ್ನಾಟಕ ತೆರಿಗೆ ಕಟ್ತಾ ಇದೆ, ಕರ್ನಾಟಕ ಜನಕ್ ಮಾಡ್ತಿದ್ದಾರೆ. ಇದ್ರಲ್ಲಿ ಯಾರು ಭಿಕ್ಷೆ ಆಗ್ತಾ ಇಲ್ಲ, ಯಾವ ಕರುಣೆ ಗಿರುಣೆ ಏನು ಇಲ್ಲ. ಇಟ್ ಇಸ್ ಕರುಣೆ ಅಂತ ಹೇಳಿಲ್ಲ, ಭಿಕ್ಷೆ ಅಂತ ಹೇಳಿಲ್ವಲ್ಲ, ಭಿಕ್ಷೆ ಅಂತ ಹೇಳಿಲ್ಲ. ಸ್ಕೀಮ್ ಯಾಕೆ ಕೊಡ್ಲಿಲ್ಲ ಇವರು 60-70 ವರ್ಷ? ಒಂದ್ ನಿಮಿಷ ಸ್ಕೀಮ್ ನಾನು ಸ್ಕೀಮ್ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ.
ಅಟ್ ದ ಸೇಮ್ ಟೈಮ್ ಕರ್ನಾಟಕ ತೆರಿಗೆ ಕೊಟ್ಟಿದೆ, ಆ ದುಡ್ಡನ್ನು ವಾಪಸ್ ಕೊಟ್ಟಿದ್ದಾರೆ. ನೀವೇನಂದ್ರೆ ಅವ್ರು ಅದನ್ನ ಪೂರ್ತಿ ಕರ್ನಾಟಕ ತೆರಿಗೆ ಏನು ಜಲ್ ಜೀವನ್ ಮಿಷನ್ಗೆ ಏನು ಕೊಟ್ಟಿದ್ದಾರಾ ಹೇಳಿ? ಒಂದ್ ನಿಮಿಷ ತೆರಿಗೆ ಕೊಡಲ್ವೇನ್ರಿ? ಜಲ್ ಜೀವನ್ ಮಿಷನ್ಗೆ ಅಂತಾನೆ ಕೊಟ್ಟಿಯಾರಾ? ಇಲ್ವಲ್ಲ. ಅದನ್ನ ಯಾತಕ್ಕೋಸ್ಕರ ಕೊಟ್ರು? ಕೇಂದ್ರ ಸರ್ಕಾರ ಯಾತಕ್ಕೆ ಕೊಟ್ರು ಇವ್ರಿಗೆ? ಆಯ್ತು, ಯಾತಕ್ಕೋಸ್ಕರ ಕೊಟ್ರು ಕೇಂದ್ರ ಸರ್ಕಾರ ಹೇಳಿ? ಆ ಸ್ಕೀಮ್ ಅನ್ನು ಯಾತಕ್ಕೆ ತಂದ್ರು? ಯಾತಕ್ಕೆ ಸ್ಕೀಮ್ ಅಂತ ತಂದ್ರು? ಯಾತಕ್ಕೆ ಆ ಸ್ಕೀಮ್? ಇವರು ಒಂದ್ ನಿಮಿಷ ಈಗ ಅವರು ಗ್ರಾಮಾಂತರ ಯೋಜನೆಗೆ ಅಂತ ಕೊಟ್ಟಿದ್ದನ್ನ ಇವರು ತಗೊಂಡ್ಬಂದು ಸಿಟಿಗೆ ಅಳವಡಿಸ್ಕೊಂಡ್ರೆ ಯಾಕೆ ಕೊಡ್ತಾರೆ? ಸಿಟಿಗಳು ಕೊಟ್ರು ಅವರು, ಸಿಟಿಗೆಲ್ಲ ಕೊಟ್ಟಿದ್ದು, ನಗರ ಪ್ರದೇಶಕ್ಕೆಲ್ಲ ಕೊಟ್ಟಿದ್ದು, ಗ್ರಾಮಾಂತರ ಯೋಜನೆ ಕೊಟ್ಟಿದ್ದು ಜಲ್ ಜೀವನ್ ಮಿಷನ್ ಇವರು ತಗೊಂಡ್ಬಂದು ಸಿಟಿಗೆ ಬಳಸ್ಕೊಂಡ್ರು. ಯಾರು ಸಿಟಿ ಬಳಸ್ಕೊಂಡು ಸಿಟಿಗೆ ಬಳಸ್ಕೊಂಡ್ರಲ್ಲ ಇವರು. ಅದು ಯಾವುದೋ ಗುಂಪನ್ನು ಸೃಷ್ಟಿಗಳು ಮಾಡಿ ಬಳಸ್ಕೊಂಡ್ರು. ಯಾತಕ್ಕೋಸ್ಕರ ಬಳಸ್ಕೊಂಡ್ರು ಇವರು? ಯಾತಕ್ಕೋಸ್ಕರ ಇವರು ನಗರಕ್ಕೆ ಬಳಸ್ಕೊಂಡು ಗ್ರಾಮಾಂತರ ಮೋಸ ಮಾಡಿದ್ರಲ್ಲ. OBC ಅಹಿಂದ ಅಂತಾರಲ್ಲ, ಅಹಿಂದ ಅವರು ಮೋಸ ಮಾಡಿದ್ರಲ್ಲ. ಹಳ್ಳಿ SC ST ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ಗ್ಯಾರಂಟಿಗಳನ್ನು ಬಳಸ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ಹಣ ಇಲ್ದಂಗೆ ಮಾಡಿದ್ದಾರೆ. ಅತಿಥಿ ಶಿಕ್ಷಕರಿಗೆ ಅತಿಥಿ ಲೆಕ್ಚರರ್ಸ್ಗೆ ವೇತನ ಇಲ್ಲ ಅವ್ರಿಗೆ. ಇಲ್ಲಿರ್ತಕ್ಕಂಥ ಅಂಗನವಾಡಿಯವರಿಗೆ ಹಣ ರೈಸ್ ಮಾಡಿಲ್ಲ. ಅತಿಥಿ ಶಿಕ್ಷಕರಿಗೆ ಇವರು ಅತಿಥಿ ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ 6 ತಿಂಗಳಿಂದ. ನೆನ್ನೆ ಹೋಗ್ಬಿಟ್ಟು ಅವರು ಕಣ್ಣೀರಿಟ್ಟಿದ್ದಾರೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಣ ಮಿಸ್ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲಾದ್ರೂ ಹಣ ಕೇಂದ್ರ ಸರ್ಕಾರದಿಂದ ಬಂದಂತ ಹಣವನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ಯಾಕೆ ಬಂದಿಲ್ಲ ಅಂದ್ರೆ ಯಾಕೆ ಮೀಟಿಂಗ್ ಹೋದ್ರಿ? ಅದಕ್ಕೂ ಇದಕ್ಕೆ ಏನು ಸಂಬಂಧ? ಈ ಯೋಜನೆಗಳು ಅದಕ್ಕೂ ಏನು ಸಂಬಂಧ? ಈ ಯೋಜನೆಗಳು ಜನಗಳಿಗೆ ಅನುಕೂಲ ಆಗುತ್ತೆ. ಈ ಭದ್ರಾ ಯೋಜನೆ ಭದ್ರಾ ಯೋಜನೆ ಎಷ್ಟರಿಂದ ಎಷ್ಟು ಖರ್ಚಿದೆ? ಎಷ್ಟರಿಂದ ಎಷ್ಟು ಖರ್ಚಿದೆ? ಬಜೆಟ್ ಕೊಡಕ್ಕಾಗಿಲ್ಲ. ಇಲ್ಲಿ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಜನಗಳಿಗೆ 3 ವರ್ಷಗಳಿಗೆ ಜಾಸ್ತಿ ಮಾಡ್ತಾ ಇದ್ದೀರಾ. ಇವತ್ತು KERC ಇಂದ ರೇಟ್ ಜಾಸ್ತಿ ಮಾಡಿಲ್ಲ. ಜನಗಳಿಗೆ ಪ್ರತಿಯೊಂದು 10 ರೂಪಾಯಿ ಇದ್ದಂತ ಗೌರ್ಮೆಂಟ್ ಹಾಸ್ಪಿಟಲ್ ಯಾರು ಜಾಸ್ತಿ ಮಾಡಿದ್ರು? 10 ರೂಪಾಯಿ ರಿಜಿಸ್ಟ್ರೇಷನ್ 25 ರೂಪಾಯಿ ಮಾಡಿದ್ದು ಯಾರು? 50 ರೂಪಾಯಿ ಮಾಡಿದ್ರು. 10 ರೂಪಾಯಿ ಇತ್ತು, 25 ಮಾಡಿದ್ರು, 50 ರೂಪಾಯಿ ಮಾಡಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ರಿಜಿಸ್ಟ್ರೇಷನ್ ಆರೋಗ್ಯ ಮಾತಾಡ್ತಾ ಇದೆ. PVC ಪೈಪ್ ಸಿಮೆಂಟ್ ಕಬ್ಬಿಣ ಅಂತೀರಾ? PVC ಪೈಪ್ ಸಿಮೆಂಟ್ ಕಬ್ಬಿಣ ಅಂತೀರಾ? ನಿಮಗೆ 10 ರೂಪಾಯಿ ಇದ್ದ ರಿಜಿಸ್ಟ್ರೇಷನ್ ತಗೊಂಡೋಗಿ 50 ರೂಪಾಯಿ ಮಾಡಿದ್ದೀರಾ? 10 ರೂಪಾಯಿ ಇದ್ದ ರಿಜಿಸ್ಟ್ರೇಷನ್ 50 ರೂಪಾಯಿ ಮಾಡಿದಿರಲ್ಲ. ಒಂದ್ ನಿಮಿಷ, ಇವಾಗ ನೀವಿಬ್ರು ಇಷ್ಟ ಮಾತಾಡ್ತಿದ್ದೀರಲ್ಲ, ನಾನ್ ಪಾಯಿಂಟ್ಸ್ ಗಳು ಹೇಳಕ್ ಶುರು ಮಾಡಿದ್ರೆ ಮೇಡಮ್ 10 ರೂಪಾಯಿ ಇದ್ದದನ್ನ ತಗೊಂಡೋಗಿ 50 ರೂಪಾಯಿ ಮಾಡಿದ್ರೆ ಸುಳ್ಳು ಲೆಕ್ಕ ಹೇಳ್ಬಾರ್ದು. ಒಂದ್ ನಿಮಿಷ ರಾಘವೇಂದ್ರ ಅವರೇ, ನಾನು 10 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿಲ್ವಾ ನೀವು ಹಾಗಾದ್ರೆ ರಿಜಿಸ್ಟ್ರೇಷನ್ಗೆ ಆಸ್ಪತ್ರೆಯಲ್ಲಿ? ಸರಿ, ಒಂದ್ ನಿಮಿಷ. ಮೆಟ್ರೋ ಟ್ರೈನ್ ರೇಟ್ ಜಾಸ್ತಿ ಮಾಡಿಲ್ವಾ? ಮೇಡಮ್ ರೈಲ್ವೆ ಟಿಕೆಟ್ ಯಾರ ಪಾತ್ರ ಅದರಲ್ಲಿ ಹೇಳಿ? ಒಂದ್ ನಿಮಿಷ ರೀ, ಮಾತಾಡಕ್ ಶುರು ಮಾಡಿದ್ರೆ ರಾಘವೇಂದ್ರ ರೈಲ್ವೆ ಎಷ್ಟು ವರ್ಷದಿಂದ ಜಾಸ್ತಿ ಮಾಡಿದ್ರು? ಇವಾಗ ಎಷ್ಟು ಜಾಸ್ತಿ ಮಾಡಿದ್ರು? 10 ಪೈಸಾ 20 ಪೈಸಾ ಜಾಸ್ತಿ ಮಾಡಿರ್ತಕ್ಕಂಥದ್ದು ಪರ್ ಕಿಲೋಮೀಟರ್. 10 ಪೈಸಾ 20 ಪೈಸಾ ಜಾಸ್ತಿ ಮಾಡಿರ್ತಕ್ಕಂಥ ರೈಲ್ವೆನಲ್ಲಿ ನೋಡು. ಸಾರಿ ಮೇಡಮ್, ಐ ಡೋಂಟ್ ಅಗ್ರಿ ದಿಸ್. 10 ಪೈಸಾ 20 ಪೈಸಾ ಜಾಸ್ತಿ 5-6 ವರ್ಷದಿಂದ 10 ವರ್ಷದಿಂದ ಮಾಡದೇ ಇರ್ತಕ್ಕಂಥದ್ದನ್ನ ಪರ್ ಕಿಲೋಮೀಟರ್ 10 ಪೈಸಾ 20 ಪೈಸಾ ಜಾಸ್ತಿ ಮಾಡಿದ್ರೆ ಇವರು 3 ತಿಂಗಳಿಗೆ ಇವರು ವಿದ್ಯುತ್ ಬಿಲ್ ಅನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. BWSB ಬಿಲ್ ಅನ್ನ ಇಂಡೈರೆಕ್ಟ್ ಆಗಿ ಜಾಸ್ತಿ ಮಾಡ್ಕೊಂಡು ಬಂದ್ರು. ಸ್ಯಾನಿಟರಿ ಚಾರ್ಜಸ್ ಜಾಸ್ತಿ ಮಾಡಿದ್ರು, ಫಿಕ್ಸ್ಡ್ ಚಾರ್ಜಸ್ ಜಾಸ್ತಿ ಮಾಡಿದ್ರು. ನೀವೇ ಮಾತಾಡಿ ಪ್ಲೀಸ್. ನೀವೇ ಅದೆಲ್ಲ ಮಾಡಿದವರು ಇವರೇನೇನೆ, ಮುಂದುವರಿಸಿ. ನಾವಲ್ಲ. ನೀವು ಮುಂದುವರಿಸಿ, ನಾನು ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಮಾಡಿದ್ರು. ಮಾಡಿ ನಾನು ಕೂತ್ಕೋತೀನಿ, ನೀವು ಮುಂದುವರಿಸಿ, ನಾನು ನೋಡ್ಕೊಂಡು. ಸರ್ಕಾರಿ ಆಸ್ಪತ್ರೆ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯಗಳಿಗೆಲ್ಲ ರೇಟ್ ಜಾಸ್ತಿ ಮಾಡಿದ್ರು. ಜನಗಳನ್ನ ಸ್ಮಶಾನ ಕಳಿಸ್ತಾ ಇದ್ದೀರಾ. ಯಾರು ನೀವು ಚಪ್ಪಾಳೆ ಹೊಡೆಯಿರಿ, ಜಾಗಟೆ ತಟ್ಟಿ, ಶಂಕ ಊದಿ, ಎಲ್ಲರ ಮನೆ ಹಾಳು ಮಾಡಿ ಸರ್ಕಾರಿ ಜನೌಷಧಿ ಇದ್ದಿದ್ದನ್ನ ಕ್ಯಾನ್ಸಲ್ ಮಾಡಿದವರು ನೀವು. 18% ಜನಗಳಿಗೆ ಸಿಗ್ತಾ ಇದ್ದಂತ ಈಸಿಯಾಗಿ ಸಿಗ್ತಾ ಇದ್ದಂತ ಜನೌಷಧಿ ಕ್ಯಾನ್ಸಲ್ ಮಾಡಿ ನೀವು. ಹೈಕೋರ್ಟ್ ಅದಕ್ಕೆ ಸರಿಯಾಗಿ ಚೀಮಾರಿ ಹಾಕಿದ್ರು. ಕೇಂದ್ರಗಳಲ್ಲಿ 18% ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಜನರು ಸ್ಮಶಾನ ಕೆಲಸ ಯೋಜನೆ ಹಾಕಿದ್ದೀರಾ. 28% ಯಾವುದು ಕಮ್ಮಿ ಆಗಿದೆ ನೀವು ಹೇಳ್ಬಿಡಿ. ಟಿವಿನಲ್ಲಿ ಎಲ್ಲಾನು ಕಡಿಮೆ ಆಗಿದೆ. ಫಸ್ಟ್ ನಮ್ಮ ತೆರಿಗೆ ಕೊಡ್ಸ್ರಿ. ಫಸ್ಟ್ ಆಫ್ ಆಲ್ ನೀವು ಮೊಬೈಲ್ ನೋಡ್ರಿ. ನಮ್ಮ ರಾಜ್ಯಪಾಲ ಇನ್ಕಮಿಂಗ್ ಕಾಲ್ ಚಾರ್ಜ್ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಬರೀ 250 ರೂಪಾಯಿ. ನಾನು ಹೋಗ್ತೀನಿ. ರಾಘವೇಂದ್ರ ಅವರೇ ಪ್ಲೀಸ್ ನೀವು ಮುಂದುವರಿಸಿ. ಇವತ್ತಿಂದ ನೀವೇ ಮುಂದುವರಿಸಿ ಡಿಬೇಟ್ ನ. ಮೇಡಮ್ ಹಂಗೆ ನಾನು ಯಾಕೆ ಬರ್ಲಿ? 5 ನಿಮಿಷ ಕೇಳ್ತಾ ಇದ್ದೀನಿ. 1 ನಿಮಿಷ ನಿಲ್ಸಿ ಅಂತ 5 ನಿಮಿಷದಿಂದ ನೀವೇ ನಡೆಸಿದಂಗೆ ಅರ್ಥ ಇದೆಯಾ? ಹೇಳೋದಕ್ಕೆ ಅರ್ಥ ಇಲ್ಲ. ಮತ್ತೆ ಕೇಳಿಸ್ಕೋಬೇಕು ನೀವು. ಯು ಶುಡ್ ಅಲೋ ಮೀ ಟು ಸ್ಪೀಕ್. 5 ನಿಮಿಷದಿಂದ ಸ್ಟಾಪ್ ಇಟ್ ಅಂದ್ರೆ ಸ್ಟಾಪ್ ಇಟ್ ಅಷ್ಟೇ. ಮಾತಾಡುವಾಗ ಇವರು ನಿಲ್ಲಿಸಬೇಕಾಗಿತ್ತು. ಇಬ್ರಿಗೂ ಹೇಳ್ತಿರೋದು, ಅವ್ರಿಗೂ ಹೇಳಿದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ನಿಲ್ಸಿ ಅಂದ್ಮೇಲೆ ದಯವಿಟ್ಟು ನಿಲ್ಸಿ. 5 ನಿಮಿಷ ಇಬ್ರು ಮಾತನ್ನು ಕೇಳಿಸ್ಕೊಂಡಿದ್ದೀನಿ. ನೀವು ನನಗೆ ಮಾತಾಡಕ್ ಬಿಟ್ಟಿಲ್ಲ ಅಂದ್ರೆ ನಾನು ಹೆಂಗ್ ಡಿಬೇಟ್ ಮುಂದುವರಿಸಲಿ? ಮೈ ಟೈಮ್ ಇಸ್ ವೆರಿ ಪ್ರೀಶಿಯಸ್ ಫಾರ್ ಮೀ. ರಾಘವೇಂದ್ರ ಅವರೇ, ನೀವು ಹೇಳಿದನ್ನೆಲ್ಲ ನೀವಿಬ್ರು ಹೇಳಿದನ್ನ 1 ನಿಮಿಷ ಪ್ಲೀಸ್. ಇಬ್ರು ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋಕಲ್ಲ, ಕೇಳಿಸ್ಕೊಳ್ಳೋಕ್ ಆಗಲ್ಲ.
ಯು ಡೋಂಟ್ ಪಾಯಿಂಟ್ ಔಟ್ ಮೀ. ನಾನು ಇಬ್ರಿಗೂ ಹೇಳ್ತಾ ಇದ್ದೀನಿ ಈ ಅವ್ರೇನ್ ನನಗೇನೋ ಪಕ್ಕದ ಮನೆ ಸ್ನೇಹಿತರಲ್ಲ, ನೀವು ಅಷ್ಟೇ ಅಲ್ಲ, ಕಾಂಗ್ರೆಸ್ ಇಂದ ಏನು ಆಗಬೇಕಾಗಿಲ್ಲ, ಬಿಜೆಪಿ ಇಂದ ಏನು ಆಗಬೇಕಾಗಿಲ್ಲ. ಪ್ಲೀಸ್ ದರ್ಶನ್ ಅವರೇ, ಪ್ಲೀಸ್ ಕೈಂಡ್ಲಿ ಸ್ಟಾಪ್ ಇಟ್. ನಾನು ಯಾವುದು ಡಿಬೇಟ್ ಹಾಳು ಒಂದ್ ನಿಮಿಷ ಪ್ಲೀಸ್. ಮಾತಾಡಿದ್ರೆ ಬೇಕಾದಷ್ಟಿದೆ. ಅವ್ರಿಗಂದ್ರೆ ಹೈಕೋರ್ಟ್ ಚೀಮಾರಿ ಆಗ್ತು ಅಂತ. ಒಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಯ್ತು ಅನುದಾನ ಕೇಳೋದಕ್ಕೆ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ಲಿಲ್ವಾ ನಿಮ್ಗೆ? ಮೊನ್ನೆ ಜನವರಿ 26ಕ್ಕೆ ರಾಜ್ಯದ ಒಂದು ಟ್ಯಾಬ್ಲೋ ಅನ್ನ ಒಪ್ಪಿಸಿ ಮೋಗಿಸಕ್ಕಾಗ್ಲಿಲ್ಲ ನಿಮ್ ಸಂಸದರಿಗೆ. ಮಾತಾಡ್ತೀರಿ ಇಲ್ಲಿ ರಾಜ್ಯದ ಪರವಾಗಿ? ಏನ್ ಮೋದಿ ಏನ್ ಅವ್ರ ಮನೆಯಿಂದ ತಗೊಂಬಂದ್ ಕೊಡ್ತಾರ, ಇಲ್ಲ ಸಿದ್ದರಾಮಯ್ಯ ಏನ್ ಅವ್ರ ಮನೆಯಿಂದ ತಗೊಂಬಂದ್ ಕೊಡ್ತಾ ಇದಾರ? ಯಾರು ಅವ್ರ ಮನೆಯಿಂದ ರಾಜ್ಯ ಸರ್ಕಾರ ಅಪ್ರೋಚ್ ಮಾಡಬೇಕಾಯ್ತು, ರಾಜ್ಯ ಸರ್ಕಾರ ಅಪ್ರೋಚ್ ಮಾಡಿಲ್ಲ. ಏನ್ ಮಾಡಬೇಕಾಗಿತ್ತು? ಟ್ಯಾಬ್ಲೋಗೆ ರಾಜ್ಯ ಸರ್ಕಾರ ಅಪ್ರೋಚ್ ಮಾಡಬೇಕಲ್ವಾ? ಟೂರಿಸಂ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಮಾತಾಡ್ತಿದ್ದೀರಿ ನೀವು? ಇನ್ಯಾರು ಮಾಡ್ಬೇಕು? ರಾಜ್ಯ ಸರ್ಕಾರ ಮಾಡ್ಬೇಕಲ್ವಾ? ಟೂರಿಸಂ ಡಿಪಾರ್ಟ್ಮೆಂಟ್ ನಾನು ಸಾಕ್ಷಿ ಕೊಡ್ತೀನಿ, ನೀವು ಸಾಕ್ಷಿ ಕೊಡ್ತೀರಾ? ಅವರು ಇದ್ದಾರೆ ಎಂಪಿಗಳು, ನೀವು ಅಪ್ರೋಚ್ ಮಾಡಿಲ್ಲ ಅಂತ ಸಾಕ್ಷಿ ಕೊಡ್ತೀರಾ? ಹೈಯೆಸ್ಟ್ ಎಂಪಿಗಳು ಯಾರ ಹತ್ರ ಇದ್ದಾರೆ? ಯಾರು ಹೈಯೆಸ್ಟ್ ಎಂಪಿಗಳು ಇರೋದು ರಾಜ್ಯದಿಂದ? ಎಲ್ಲರ ಜೊತೆಲೂ 19 ಜನ ಇದ್ದಾರೆ. ಒಳ್ಳೆ ಟರ್ಮ್ಸ್ ಅಲ್ಲಿ ಇದ್ದಾರೆ ರಾಜ್ಯ ಸರ್ಕಾರ. ಎಲ್ಲದಕ್ಕೂ ರಾಜ್ಯ ಸರ್ಕಾರ ಎಲ್ಲ ಆಗ್ತಾ ಇತ್ತು. ಯಾರಾದ್ರೂ ಇಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಡಿವೈಡ್ ಮಾಡಿದ್ರೆ ಅವರು ನಾಡದ್ರೋಹಿಗಳು ಅಂತ ಹೇಳ್ತೀನಿ ನಾನು. ರಾಜ್ಯದ ಪರ ಬಿಟ್ಟು ಯಾರಾದ್ರೂ ಕೇಂದ್ರದ ಪರ ಮಾತಾಡಿದ್ರೆ ಇಂಥ ವಿಚಾರದಲ್ಲಿ ಅವರು ನಾಡದ್ರೋಹಿಗಳು. ಅವರು ಬೇರೆ ಏನೂ ಆಗಕ್ ಸಾಧ್ಯ ಇಲ್ಲ. ಅವರು ಕತ್ತೆ ಕಾಯ್ತಾ ಇದಾರೆ ಎಂಪಿಗಳು, ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ. ನಾಚಿಕೆ ಆಗಲ್ವಾ? ಮತ್ತೆ ಇಲ್ಲಿ ಬಂದು ಮಾತಾಡ್ತೀರಾ ಕೇಂದ್ರ ಸರ್ಕಾರ ಮೋದಿ ಅವ್ರು ಮಾಡಿದ್ರು, ಇಲ್ಲಿ ಬಂದ್ರೆ ಸಿದ್ದರಾಮಯ್ಯ ಮಾಡಿದ್ರು. ಏನೆಲ್ಲ ಅವ್ರ ಮನೆಯಿಂದ ತಗೊಂಡ್ಬಂದ್ ಮಾಡ್ತಾ ಇದೀರೇನು? ಹೆಂಗ್ ಮಾತಾಡ್ತೀರಾ ಅಂದ್ರೆ ನೀವುಗಳು ಕರ್ನಾಟಕ ಜನಕ್ಕೆ ಏನೋ ಒಂದು ಭಿಕ್ಷೆ ಕೊಟ್ಟಂಗ್ ಮಾತಾಡ್ತೀರಾ. ನಾವ್ ಇದನ್ ಮಾಡಿಲ್ವಾ, ನಾವ್ ಅದನ್ ಮಾಡಿಲ್ವಾ ಅಂತ. ಏನೇನ್ ಮಾಡಿದಾರ ಏನೇನ್ ಮಾಡಿಲ್ಲ ಅಂತ ರೂಟ್ ಲೆವೆಲ್ ಹೋಗಿ ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಹೋಗಿ ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ. ಎಲ್ಲೆಲ್ಲ ಬೇರೆ ದೇಶಕ್ಕೆ ಹೋಗ್ತಿರಲ್ಲ, ಸ್ಟಡೀಸ್ಗೆ ಅಂತ ಟ್ರಿಪ್ ಹೋಗ್ತಿರಲ್ಲ ಬೇರೆ ಬೇರೆ ದೇಶಗಳಿಗೆ. ನಿಮ್ ಎರಡು ಪಕ್ಷದಿಂದ ಫಸ್ಟ್ ನಮ್ ರಾಜ್ಯ ಟ್ರಿಪ್ ಮಾಡ್ರಿ. ನೀವ್ ಹೇಳ್ತೀನಿ ರಾಜ್ಯ ಟ್ರಿಪ್ ಹೋಗಿ ನೀವೇನು ಗೊತ್ತಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಶಾಲೆಗಳ ಪರಿಸ್ಥಿತಿ ಹೆಂಗಿತ್ತು ಅಂತ ನನಗೆ ಗೊತ್ತಿದೆ. ನಿಮ್ಮ ಸರ್ಕಾರದಲ್ಲಿ ಎಷ್ಟು ಶಾಲೆ ಮುಚ್ಚಿದೆ ನಾನು ನೋಡಿದ್ದೀನಿ.